ಹೇಗಿದ್ದೀರಲ್ಲ? ಇವತ್ತು ಎಂತ ವಾರ? ಇವತ್ತು ಬುಧವಾರ. ಎಂತ ಮಾರೆ, ರಾಪರಾಪ ದಿವಸ ಹೋಗ್ತುಂಟು. ನಿನ್ನೆ ಮೊನ್ನೆ ಬುಧವಾರ ಬಂತು, ಈಗ ವಾಪಸ್ ಬುಧವಾರ ಬಂತು. ಹಾಗೆ ಹಾಗೆ ಇಲ್ಲಿ ಜೋರು ಮಳೆ ಬರ್ತಾ ಉಂಟು. ನಿನ್ನೆ ಸ್ವಲ್ಪ ಬಿಸಿಲೈತಿ, ಇವತ್ತಿಂದ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಹಾಗೆ ಸ್ವಲ್ಪ ತಂಪು ತಂಪು ಉಂಟು, ವೆದರ್ ಎಲ್ಲ ಖುಷಿ ಆಗ್ತುಂಟು ಮಳೆ ಬರುವಾಗ. ಹಾಗೆ ನನಗೆ ನಿನ್ನೆ ಒಳಗಿದ್ದೆ ಬೆನ್ನು ನೋವು ಅಂತ, ಇವತ್ತು ಸಹ ಕಮ್ಮಿ ಆಗಲಿಲ್ಲ, ಸ್ವಲ್ಪ ಉಂಟು. ಹಾಗೆ ಬಗ್ಗುವಾಗೆಲ್ಲ ನೋವಾಗ್ತದೆ, ಅಪ್ಪ ಡಾಕ್ಟ್ರಲ್ಲಿ ಹೋಗಿ ಬರಬೇಕು, ಹಾಗೆಲ್ಲ ಕಥೆ ಆಗಿದೆ. ಹಾಗೆ ಇಲ್ಲಿ ಜೋರು ಮಳೆ ಬರ್ತಾ ಉಂಟು. ಚಂದ, ನೋಡ್ಲಿಕ್ಕೆ ಚಂದ ಅವ. ಗಾಳಿ ಸೀದಾ ಒಳಗೆ ಬರ್ತದೆ ಮಳೆ ಎಲ್ಲ. ಹಾಗೆ ದಿವಸದಲ್ಲಿ ಎಂತೆಲ್ಲ ಆಗ್ತದೆ ಅದನ್ನು ಡಾಕ್ಯುಮೆಂಟ್ ಮಾಡ್ತೇನೆ ಯಾವಾಗೆಲ್ಲ. ಹಾಗೆ ಏನೇನೆಲ್ಲ ಇದು ಎಂತೆಲ್ಲ ಅದೆಲ್ಲ ಡಾಕ್ಯುಮೆಂಟ್ ಮಾಡ್ತೇನೆ. ಎಂತೆಲ್ಲ ನೋಡುವ ಇದ್ರೆ ಇದೆಲ್ಲ ಉಂಟಲ್ಲ ಈಗ ಇಂಟ್ರೆಸ್ಟಿಂಗ್ ಆಗಿ ಉಂಟು. ಹಾಗೆ ಅದನ್ನೇ ತೋರಿಸ್ತಾ ಇರ್ತೇನೆ. ನೋಡುವ. ಗಾಳಿ ಬರ್ತೇನೆ. ನಾನು ಸ್ವಲ್ಪ ಒಂದು 2-3 ಶಾರ್ಟ್ಸ್ ತೆಗಿತೇನೆ. ಫಸ್ಟ್ ತೆಗ್ದಾಯ್ತು, ಇನ್ನೊಮ್ಮೆ ತೆಗಿದ್ದೇನೆ. ಹಾಗೆ ಶಾರ್ಟ್ಸ್ ಎಲ್ಲ ತೆಗ್ದಾಯ್ತು. ಇನ್ನು ಹೋಗುದು ಕೆಳಗೆ. ನಾನು ಚಾರ್ಜ್ ಇಲ್ಲ, ಕ್ಯಾಮರಾ ಚಾರ್ಜ್ಗೆ ಇಡ್ಬೇಕು. ಹಾಗೆಯೇ ಬರ್ತಾ ಉಂಟು ಮಳೆ, ಸ್ವಲ್ಪ ಜೋರೇ ಬರ್ತುಂಟು. ಬಟ್ ಇಟ್ಕೊಡಿ, ಯಾಕಂದರೆ ಮಳೆ ಬಂದರೆ ಸ್ವಲ್ಪ ಇದಿರೋದು ಮಾತ್ರ. ಅದೇ ಗುಳಗಾಲ ಎಲ್ಲ ಬರ್ತದೆ ಮಾರೆ, ಅದು ಬಿಟ್ಟರೆ ಬಾಕಿದೆಲ್ಲ ಓಕೆ ಫೈನ್. ನಾನು ಆಫ್ಟರ್ ಲಾಂಗ್ ಟೈಮ್ ಇದು ಎಂತ ಶಾರ್ಟ್ಸ್ ತೆಗಿದೆ. ಒಂದು ವಾರ ಆಯಿತು ಕರೆಕ್ಟಾಗಿ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಇವತ್ತು ಕರೆಕ್ಟಾಗಿ ವೀಡಿಯೋ ಮಾಡ್ತಿದ್ದೇನೆ, ನೋಡುವ. ಹಾಗೆ ಕೇಳ್ತಾ ಇರ್ಬೋದು, ಮಳೆದು ಜೋರಾಗಿ ಬರ್ತದೆ. ಅಲ್ಲಿ ನಾನೇನು ಡಾಕ್ಟ್ರಲ್ಲಿ ಹೋಗಿ ಬರುವ. ಮತ್ತೆ ಜೋರಾದರೆ ಮತ್ತೆ ಬಾಗಿಲಿಗೆಲ್ಲ ಪ್ರಾಬ್ಲಮ್ ಆಗೋದು. ಹಾಗೆ ಇದನ್ನೀಗ ಎಲ್ಲಿ ಇಡ್ತೇನೆ, ಚಾರ್ಜ್ ಆಗಲಿ, ಮತ್ತೆ ಕಂಟಿನ್ಯೂ ಮಾಡ್ತೇನೆ ನಾನು. ಇದಕ್ಕೆ ಬಂದದಾಯ್ತಾ ಎಂತ, ನನ್ನ ಬೆನ್ನಿದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗೆ ಡಾಕ್ಟ್ರಲ್ಲಿ ಬಂದಿದ್ದೆ. ಬರುವಾಗ ಮಳೆ ಇರಲಿಲ್ಲ, ಈ ಚೆಕ್ ಕಾಣುದಿಲ್ಲ. ಇಲ್ಲೇ ಇದ್ದೇನೆ, ಗಾಂಧಿನಗರದ ಇದ್ದೇನೆ. ಬಟ್ ಫುಲ್ ಜೋರು ಮಳೆ ಬರ್ತುಂಟು. ಫುಲ್ ಚಂಡಿ ಆಗಿದೆ ಅಲ್ಲಿಂದ ಬರುವಾಗ. ಅದು ಆಚೆ ಸೈಡ್ ಇದ್ದದ್ದು, ನಮ್ಮ ಈಚ್ ಸೈಡ್. ಹಾಗೆ ಈಗ ಇನ್ನೊಂದು ಅಂಗಡಿಗೆ ಹೋಗ್ಲಿಕ್ಕೆ ಉಂಟು, ಗೊತ್ತಿಲ್ಲ ಎಂತಂದ. ಅಲ್ಲಿ ಇಲ್ದು ರಪ್ಪೋಗಿ ಬರಬೇಕು. ಇಲ್ಲ ಮಳೆ ಅಷ್ಟು ಜೋರು ಬರ್ತದೆ. ಕೊಡೆ ಹಿಂದೆ ಉಂಟು. ಬಟ್ ಅಲ್ಲಿ ತನಕ ಫುಲ್ ಫಾಗ್ ಅಪ್ ಆಗಿದೆ. ಚೆಕ್. ಹಾಗೆ ಇನ್ನು ಸಿಗುವ ಮನೆಗೆ ಹೋಗಿ ಆದ ನಂತರ ಇನ್ನು ವ್ಲಾಗ್ ಮಾಡ್ತೇನೆ. ನಾನು ಆಗ ಬರುವಾಗ ಮಳೆ ಇರಲಿಲ್ಲ ಮಾರೆ, ಮನೆಗೆ ಒಟ್ಟಿಗೆ ಮಳೆ ಇರಲಿಲ್ಲ. ಬಟ್ ಆಗ ಅಲ್ಲಿ ಮಳೆ ಇತ್ತಲ್ಲ, ಅದನ್ನು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ದೇನೆ. ಹಾಗೆ ಇನ್ನು ಎಂತ ಹೇಳೋದು, ಇನ್ನು ನನಗೀಗ ಮೊಟ್ಟೆ ಪದಾರ್ಥ ಮಾಡಲಿಕ್ಕೆ ಉಂಟು. ಇಷ್ಟು ಮೊಟ್ಟೆ ಇಟ್ಟಿದ್ದೇನೆ, ನಾನೇ ಹೇಳಿಲ್ಲ, ಮೊಟ್ಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಅದನ್ನು ಈಗ ಇದು ಮಾಡಿ ಪದಾರ್ಥ ಮಾಡಬೇಕು. ಟೈಮ್ ಆಗ್ತಾ ಬಂತು 12:30. ಮತ್ತೆ ಪುನಃ ಚಿಕನ್ ಫ್ರೈ ಮಾಡಬೇಕು. ಮತ್ತೆ ನೋಡು ಇಂತೆಲ್ಲ ಆಗ್ತದನ್ನೆಲ್ಲ ತೋರಿಸ್ತೇನೆ. ಈಗ ಏರೋಪ್ಲೇನ್ ಬಂತು. ನಾನು ಆಗ ಮೇಲೆ ಇರೋ ತನಕ ಬರಲಿಲ್ಲ, ಒಂದು ಒಳ್ಳೆ ಶಾರ್ಟ್ ಸಿಗ್ತಿತ್ತು. ಹಾಗೆಲ್ಲ ಕತೆ. ಈಗ ನೋಡುವ, ಏನು ಸ್ವಲ್ಪ ಕೆಲಸ ಉಂಟು, ಅದನ್ನೆಲ್ಲ ಮಾಡಿ ಮುಗಿಸಿ ಮತ್ತೆ ಸಿಗ್ತೇನೆ ನಾನು. ಈಗ ನಾನು ಕೆಲವೊಂದು ಈಗ ಚಿಕನ್ ಫ್ರೈ ಮಾಡಿ, ಚಿಕನ್ ಫ್ರೈ ರೆಡಿ ಆಗಿದೆ, ಇದು ರೆಡಿ ಆಯಿತು. ಹಾಗೆಯೇ ಹಾಗೆ ಮೊಟ್ಟೆ ಸುಕ್ಕ ರಾಪ ರೆಡಿ ಆಯ್ತು. ಇದು ಗಂಟೆಯನ್ನು ಸಹ 1:30 ಆಗೋದಷ್ಟೇ. ಹಾಗೆ ಕ್ವಿಕ್ 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇನೆ. 1 ಗಂಟೆ ಅಲ್ಲ, 1:15ಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ರಫ ಮಾಡಿ ಆಯಿತು. ಹಾಗೆ ಇದು ಸಹ ಇದಾಗ್ತೇನೆ, ಫ್ರೈ ಆಗ್ತಂತ. ಹಾಗೆ ಇದು ಸಹ ಆಗ್ತಂತೆ. ಇದೆಲ್ಲ ಆದ ನಂತರ ಏನು ಊಟ ಮಾಡೋದನ್ನ ತೋರಿಸಿಲ್ಲ, ಅದೇ ತೋರಿಸೋದನ್ನೆಲ್ಲ. ಹಾಗೆ ಇದೀಗ ತೋರಿಸಿದ್ದೇನೆ. ಈಗ ಸಣ್ಣವಾಗಿದೆ.
ಚಲೋ ಒಮ್ಮೆ ಫುಲ್ ಇದಾಗಿ ಮತ್ತೆ ಹೆಲ್ದಿ ಅಂತ ಆಯಿತು. ಆಯಿತು, ಇದೆಲ್ಲ ಆಯಿತು. ಚಿಕನ್ ಫ್ರೈ ನಾನು ಯಾಕೆ ಕಟ್ ಮಾಡಿದ್ದೆ, ನಾನು ಆಗ ಹೀಗೆ ಮಾಡ್ತಿದ್ದೆಲ್ಲ ಪ್ಯಾನನ್ನು, ಹಂಗೆ ಆಯಿತು ಒಂದು ಕೋಳಿ ಪೀಸ್ ಎಲ್ಲ ಬಿದ್ದಿರಬೇಕು ಅಂತ, ಹಾಗೆ ಅದಕ್ಕೆ ರಪ್ಪ ಕಟ್ ಮಾಡಿದೆ. ಹಾಗೆ ಇದೆಲ್ಲ ಫ್ರೈ ಆಯಿತು. ಇನ್ನು ಊಟ ಮಾಡೋದು. ಹಾಗೆ ಇನ್ನು ಊಟ ಮಾಡಿ ಆದ ನಂತರ ಮತ್ತೆ ಮಿನಿ ನೋಡೋ ಎಂತಾರಿದ್ದರೆ ಕಂಟಿನ್ಯೂ ಮಾಡ್ತೇನೆ, ಇಲ್ಲದೆ ಸಂಜೆ ಸಿಗ್ತೇನೆ. ಹಾಗೆ ನೋಡೋ ಹೇಗೆಲ್ಲ ಆಗ್ತದೆ. ಹಾಗೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ತೇನೆ, ಡಾಕ್ಯುಮೆಂಟ್ ಮಾಡ್ತೇನೆ. ಅಲ್ವಾ ನಂದು ಊಟ ಇದು. ಊಟ ಆಗಿ ಈಗ ಹೊರಗೆ ಬಂದಿದ್ದೇನೆ. ಮಳೆ ಬರ್ತಾ ಉಂಟು ಜೋರಾಗಿ. ಆಯಿತು, ಮಳೆಗಾಲ ಸ್ಟಾರ್ಟ್. ಇದು ಆ್ಯಕ್ಚುಲ್ ಮಳೆಗಾಲ ನಿಜ ನೋಡ್ಲಿಕ್ಕೆ ಹೋದ್ರೆ, ಯಾಕಂದರೆ ಅಷ್ಟು ಜೋರಲ್ಲಿ ಬರ್ತುಂಟು. ಹಾಗೆ ತೋರಿಸ್ತೇನೆ. ಹೇಗಾಯ್ತಾ ಮನೆಗೆ ಬಂದು? ಹೌದಾ ಪೂಜ್ಯ ಪರಿಚಿತ್ನ ಇಲ್ಲಕ್ ಬೈದ ಸರ್ಪ್ರೈಸಿಂಗ್ ಡೇ ಬರ್ತೀನಿ. ಸೊ ನಾನು ಪಿಗಡು ಬೈ ಒಟ್ಟಿಗೆ ಬರ್ಪ ನಿನ್ನ ಪಾರ್ಟಿ ಪನಿ ಪಂಡಿತ ಪೂರಲ್ಲೇ ಅಂತಲ್ಲ ನಮ್ಮ ಆಕ್ಚುಲ್ ಪರಡ ನಮ್ಮ ಆಕ್ಚುಲ್ ಒಂಜಿ ಪಾರ್ಟಿ ಮಲ್ದ ಬಾಯ್ಸ್ ಏರ್ ಮಾತಾ ನಮ್ಮ 4 ಜನ ಅವು ಸೀಕ್ರೆಟ್ ಪಾರ್ಟಿ ಒಂಜಿ ಸಾಧಾರಣ 2-3 ಮಂತ್ಸ್ ಆಣ ಮೂರನೇ ಏರ್ ಗೊತ್ತುಂಡ ಆಯ್ ಅಭಿಷೇಕ್ ಪಂದಿತ್ತೆ ನೆನಪುಂಡ ಮೂರ ನಮ್ಮಂಜಿ ಟಿಕ್ಕ ಪಾರ್ಟಿ ಮಂತಿತ್ತ ಯಾ ಪಂದು ನಿಕ್ಲಾ ನಿಕ್ಲಿ ಏ ಪಲವೇ ಪಂಪಿನಿ ಫಸ್ಟ್ ಪಾಡು ಓಕೆ. ಹಾಗೆ ಲಾವಣ್ಯ ಮತ್ತೆ ಶ್ರೇಯ ಬಂದಿದ್ರು ಮನೆಗೆ. ಅವರ ಹತ್ರ ಮಾತಾಡಿ ಈಗ 5 ಗಂಟೆ ಆಯಿತು. ಆವಾಗ ಅವರು ಸರ್ಪ್ರೈಸ್ ಆಗಿ ಬಂದದ್ದು. ನಂಗೆ ನಾನು ಚಂದ ಇಯರ್ಫೋನ್ ಇಟ್ಟು ಚಂದ ಮೊಬೈಲ್ ರೀಲ್ಸ್ ಎಲ್ಲ ನೋಡ್ತಿದ್ದೆ. ಯಾರೋ ಬಂದಾಗಿತ್ತು ಮಾತಾಡೋಗಿ ಇವರು ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಕೊಟ್ಟರೆ ತುಂಬ ಖುಷಿ ಆಗ್ತದೆ. ಹಾಗೆಯೇ ಅವರು ಆಫ್ಟರ್ ಲಾಂಗ್ ಟೈಮ್ ಇಬ್ಬರು ಬರೋದು. ಹಾಗಾಗತ್ತೆ ಈಗ ಬಂದು ಮಾತಾಡಿ ಎಲ್ಲ ಹೋದರು. ಈಗ ಆಯಿತು 6:45. ನನಗೇನು ಬೇರೆ ಎಂತಿಲ್ಲ, ಕಾಂಟೆಂಟ್ ಸಿಕ್ಕಿತ್ತು, ನನಗೆ ಸಿಕ್ಕಿತ್ತು ಅಷ್ಟೇ. ಇನ್ನು ಬೇರೆ ಎಂತಿಲ್ಲ. ಇನ್ನು ವ್ಲಾಗನ್ನು ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ, ಲೇಟ್ ಆಯ್ತಲ್ಲ. ಹಾಗೆ ಇನ್ನು ಕೆಳಗೆ ಹೋಗಬೇಕು. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಇರ್ತೀನಿ. ಸೊ ಇದಾಗಿತ್ತು ವ್ಲಾಗ್. ಇನ್ನು ನಾಳೆ ಸಿಗ್ತೇನೆ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆ ಎಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್.